ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ಬರ್ರಿ, ನಮ್ಮೂರು ಬೆನ್ಕಟ್ಟಿ ಜಾತ್ರೆಯ ಮತ್ತೊಂದು ಲಾಗ್ನ ಶೇರ್ ಮಾಡಕತ್ತೀನಿ. ಇದಂತೂ ತುಂಬಾ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ನಾವಿಲ್ಲೇ ನಮ್ಮ ಚಿಗವನ ಬಾಗಲ್ದಾಗ ಕೂತೇವಿ. ಅವ್ವನೂ ಇದ್ದಾಳು ಮತ್ತು ಎಲ್ಲ ನಮ್ಮ ಅತ್ತಿಯರು ಇದ್ದಾರೆ ನೋಡ್ರಿ. ಎಲ್ಲರೂ ಅಂದರೆ ಎಲ್ಲರೂ ಇದ್ದಾರೆ ಇಲ್ಲೇ. ನಮ್ಮ ಅಪ್ಪಾಜಿಯವರ ಕಾಕಾರ ಮಕ್ಕಳು, ದೊಡ್ಡಪ್ಪ ಅವ್ರ ಮಕ್ಕಳು, ಹಾಗೆ ನಮ್ಮ ಅಪ್ಪಾಜಿಯವರ ತಂಗಿ ಅಂದ್ರೆ ಸಣ್ಣ ಅತ್ತಿರಿ ನಮ್ಮ ರುದ್ರವತಿ ಅಲ್ಲಿ ಮಲ್ಕೊಂಡಿದ್ದಾಳೆ ನೋಡ್ರಿ. ಆಮೇಲೆ ನಮ್ಮ ವಿಠಲ್ ನಮ್ಮ ತಮ್ಮಾರಿ ಅವ ನಮ್ಮ ಚಿಗವ ಏನದಾಳಲ್ಲ ಅವ್ರ ಮಗ, ಅವ ಎಲ್ಲ ಅತ್ತಿಯರ್ನ ಕುಂದರ್ಸ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ಕಾಮಿಡಿ ನಡೆಸಿದ್ದ ಇಲ್ಲಿ. ಹೀಗಾಗಿ ನಕ್ಕು ನಕ್ಕು ಸಾಕಾಗಕತ್ತಿತ್ತು ನಮಗೆ. ಮತ್ತು ಇಲ್ಲಿ ನಮ್ಮ ಅತ್ತಿ ಇವ್ರು ಏನದಾರಲ್ರಿ, ನಮ್ಮ ಮಮ್ಮಿ ಎದ್ರಿಗೆ ಕೂತಾರ. ಅವರು ಬೈಯಾಕತ್ತಿದ್ರು ನಮ್ಮ ಮಮ್ಮಿಗೆ, ಏನವ ಕುಪ್ಸ ಮಾಡಿದಿ ಸೊಸಿದು ಒಂದೀಟ್ ಹೇಳಲಿಲ್ಲ, ಹೇಳಿದ್ರೆ ನಾನು ಬರ್ತಿದ್ದಿಲ್ಲನ ಅಂಥೇಳಿ. ಹೌದು ಸ್ನೇಹಿತರೆ, ನಮ್ಮ ಪೂಜಾಂದು ಕುಬ್ಸಕ್ಕೆ ನಮಗೆ ಇವ್ರಿಗೆ ಹೇಳೋಕ್ಕಾಗಿರಲಿಲ್ಲ. ನಿಮಗೂ ಗೊತ್ತೈತಿ, ಭಾಳ ಅರ್ಜೆಂಟ್ ಒಳಗನ ಆಗಿತ್ತದು ಕುಬಸ. ಹೀಗಾಗಿ ನಮ್ಮ ಅತ್ತೆಯವ್ರಿಗೆ ಹೇಳಿರಲಿಲ್ಲ. ಅದ ಬೇಜಾರು ಮಾಡ್ಕೊಳಕತ್ತಿದ್ಲಕ್ಕೆ. ಅವ್ವ ಅದನ್ನು ಹೇಳ್ತಾ ಇದ್ಲು, ಇಲ್ಲಿ ಬಿಡುವ ಭಾಳ ಅವಸರ ಆಯಿತು, ಹೀಗಾಗಿ ಹೇಳೋಕ್ಕಾಗಲಿಲ್ಲ ಅಂಥೇಳಿ ಅದ ಮಾತಾಡ್ತಾಯಿದ್ರು. ಮತ್ತು ನಮ್ಮ ಚಿಗವ್ವ ಇಲ್ಲೇ ಬಾಳೆಹಣ್ಣು ಕೊಡಕತ್ತಾಳೆ ಎಲ್ಲರಿಗೂ. ತಗೋರಿ ಅವು ಇಟ್ಟಿಟ್ಟಲ್ಲೇ ಇದಾಗಕತ್ತವು, ದುರ್ಗಮ್ಮಗೆ ಎರ್ಸ್ಕೊಂಬಂದಿದ್ವು, ತಗೋರಿ ಹಣ್ಣು ತಿನ್ನಿರಿ ಅಂಥೇಳಿ. ನಮ್ಮ ತನು ಪುಟಾಣಿ ಸೀರೆ ಉಟ್ಕೊಂಡು ಮಸ್ತಾಗಿ ಅಡ್ಡಾಡ್ಕೋತ ಎಲ್ಲರಿಗೂ ಕಾಮಿಡಿ ಮಾಡ್ಕೋತ ಮಾಡಕತ್ತಿದ್ಲು. ಇಲ್ಲಿ ನಮ್ಮ ತಮ್ಮ ಅಂದ್ರೆ ಕಾಕ ಆಗ್ತಾನಲ್ರಿ ವಿಠಲ್ಲ. ಹೀಗಾಗಿ ಏನವಾ ನನ್ನ ಮಗಳಿಗೆ ಅನ್ನಕ್ಕೆ ಹೋಗ್ಬೇಡ ನೀನು, ನನ್ನ ಮಗಳಿಲ್ದ ಏನಿಲ್ಲ ನಿಮ್ದು ಅಂಥೇಳಿ ನಮಗೆ ಚೇಷ್ಟೆ ಮಾಡಕತ್ತಿದ್ದ. ಸೊ ಈ ರೀತಿಯಾದ ಒಂದು ಮಸ್ತ್ ಅಂದ್ರೆ ಮಸ್ತ್ ಟೈಮ್, ಕ್ವಾಲಿಟಿ ಟೈಮ್ ಅನ್ಬೋದ್ರಿ. ಯಾಕಂದರೆ ಈ ಥರ ಅವಕಾಶ ಪದೇ ಪದೇ ಬರೋಂಗಿಲ್ಲ, ಈ ಥರ ಎಲ್ಲರೂ ಸೇರಾಕೂ ಆಗಂಗಿಲ್ಲ. ಏನೋ ಒಂದು ದುರ್ಗಮ್ಮನ ದಯೆಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರೇವಂತಲೇ ಹೇಳ್ಬೋದು. ಇವತ್ತಂತೂ ಅತ್ತಿಯರ ಒಂದು ಮೀಟಿಂಗ್ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲೇ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬಂತು ಸ್ನೇಹಿತರೆ, ಖುಷಿ ಆಯಿತು. ಆನಂತರ ಚಿಗವ್ವ ಬಿಡ್ಲೇನೇ ಇಲ್ಲ, ನಾನು ಅಲ್ಲೇ ಕೂತಿದ್ನಲ್ಲ, ದಿನ ಕರಿತಾನ ಇದ್ಲು, ನಾನು ಹೋಗಿರ್ಲೇನೇ ಇಲ್ಲ ನಮ್ಮ ಚಿಗವನ ಮನೆಗೆ ಊಟಕ್ಕೆ. ಇವತ್ತಂತೂ ಬಿಡ್ಲೇನೇ ಇಲ್ಲ. ಮತ್ತು ಅನಿವಾರ್ಯ ಅಂಥೇಳಿ ನಂದಗಡ ಅತ್ತಿನೂ ಬಂದಿದ್ಲು, ನೋಡ್ತಾ ಇರ್ಬೋದು. ನಂದಗಡಕ್ಕೆ ಹೋಗಿದ್ವಿ ನಾವು. ಸೊ ನಮ್ಮ ಅತ್ತಿ ಎಷ್ಟು ಪ್ರೀತಿಯಿಂದ ನಮಗೆಲ್ಲ ಇದನ್ನು ಮಾಡಿದ್ಲು. ಸೊ ಆಕಿನೂ ಬಂದಿದ್ಲು. ಆಮೇಲೆ ದುರ್ಗಮ್ಮ ಅತ್ತಿನೂ ಇದ್ಲು. ಮತ್ತು ನೋಡ್ರಿ ನಮ್ಮ ಅತ್ತಿನ ಎಬ್ಬಸ್ಕೊಂಬಂದ್ವಿ, ನಿದ್ದೆ ಹೊಡ್ಯಾತಿದ್ಲು. ಆಕಿನೂ ಕರ್ಕೊಂಬಂದು ಇಲ್ಲೇ ಊಟಕ್ಕೆ ಕೂತೇವೆ ನೋಡ್ರಿ. ಚಪಾತಿ, ಕೋಸಂಬರಿ ಪಲ್ಯ, ಉದ್ರಬೇಳೆ ಪಲ್ಯ, ಉಪ್ಪಿನಕಾಯಿ, ಮೊಸರು ಬೇಕಂದ್ರೆ ಮೊಸರು, ಅನ್ನ ಸಾರು ಎಲ್ಲನೂ ಇತ್ತು. ಸೊ ಮಸ್ತಾಗಿ ಊಟ ಆಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ನೆಕ್ಸ್ಟ್ ಡೇ ಮಾರ್ನಿಂಗು ತೆಗಿದ ಮತ್ತೆ ಇನ್ನೇಂದೀಗ ಮಾಡೋಗ ಶಾನೆ ಆಗ್ಬೇಕು, ಭಾಳ ಹೇಳ್ಸ್ಕೊಬಾರ್ದು. ಕಳಸೋರಿ ನಮಗೇನು ಮಾಡೋದು. ಅದನ್ನ ಸ್ವಲ್ಪ ಜೋರಿಗೆ ಹೇಳ್ರಿ, ಫುಲ್ ಹೋಶ್ ಒಳಗೆ ಹೇಳೋಕ. ತೋರಿಸ್ರಿ ಹೆಂಗ ಹೋಳಿಗೆ ಮಾಡ್ತೀನಿ ಅಂತ. ಸೈ ಅಂತೈತಿ ಮತ್ತು ಕೇಳಿದ ಕಡಲು ಬೇಟಿಗೆ ನೋಡ್ರಿ ಎಷ್ಟು ಚಂದ ಲಟ್ಸಾತಾರ. ಇದು ತಗಡಿನ ಮ್ಯಾಗ ಮಾಡಿದ ಹೋಳಿಗೆ ನೋಡ್ರಿ, ಮಸ್ತ್ ಬಂದಾವ. ಸ್ನೇಹಿತರೆ, ಎಲ್ಲರದ್ದು ಸ್ನಾನ ಆಗಿತ್ತು, ನಮ್ಮ ಅಭಿಷೇಕಂದು ಒಬ್ಬಂದಾಗಿಲ್ಲ. ಅವನಿಗೆ ಸ್ನಾನಕ್ಕೆ ಹೋಗು ಅಂದವನಿಗೆ ಇದನ್ನು ಮಾಡತ್ತಿದ್ವಿ, ಅವ ಆಟಕ್ಕೆ ಬಿದ್ದುಬಿಟ್ಟಿದ್ದ. ಇಲ್ಲೇ ಚಿಕ್ಕಮ್ಮ ಮತ್ತು ಪದ್ಮ ಹೋಳಿಗೆ ಮಾಡತ್ತಾರೆ ನೋಡಿದ್ರಿ ನೀವು. ಇವತ್ತು ಬುಧವಾರ,
ಬುಧವಾರ ಮತ್ತು ಇವತ್ತು ಕೊನೆ ರೀ, ಅಂದ್ರೆ ಸೀಮಿಗೆ ಹೋಗ್ತಾಳೆ ಇವತ್ತು ದುರ್ಗಾದೇವಿ. ಜಾತ್ರೆ ಕೊನೆ ದಿನ ಇವತ್ತು, ಹೀಗಾಗಿ ಬೆಳಿಗ್ಗೆ ಹಾಕ್ತಾರೆ ಎಲ್ಲರೂ ಇಲ್ಲೇ. ಹಾಗಾಗಿ ಅವರು ಕೂಡ ಹೋಳಿಗೆ ಮಾಡ್ತಾಯಿದ್ರು. ಗಿರಿ ಮತ್ತು ಅಭಿ ಸೇರಿ ವಿಡಿಯೋನ ಮಾಡ್ತಾಯಿದ್ರು. ನಾನು ಇಲ್ಲೇ ಕುತ್ಕೊಂಡಿದ್ದೆ. ದೊಡ್ಡಮ್ಮ, ಅತ್ತಿ, ನಾನು, ಕಸ್ರಿಕ ಹಂಗೆ ಮಾತಾಡ್ತಾ ಕೂತಿದ್ವಿ ನೋಡ್ರಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಜಾತ್ರೆಯ ದಿನ ದೇವಸ್ಥಾನದೊಳಗೆ ಏನೆಲ್ಲ ನಡೀತಿತ್ತು ಮತ್ತು ನಾಟಕದ ಕೆಲವೊಂದು ತುಣುಕುಗಳ ವಿಡಿಯೋ ಕೂಡ ನನ್ನ ಹತ್ರ ಇತ್ತು. ಅದನ್ನು ಈ ಒಂದು ಲಾಗ್ ಒಳಗೆ ನಾನು ಇವತ್ತು ಶೇರ್ ಮಾಡಕತ್ತೀನಿ. ಹೇಳಿದ ಹಾಗೆ ಇವತ್ತು ದುರ್ಗಾದೇವಿ ಸೀಮಿಗೆ ಹೋಗ್ತಾಳೆ. ಅದಂತೂ ರೋಮಾಂಚನಕಾರಿಯಾದ ಒಂದು ದೃಶ್ಯ ಇರ್ತೈತೆ ಅಂತಲೇ ಹೇಳ್ಬೋದು. ದೇವಿ ಸೀಮಿಗೆ ಹೋಗುವಂಥ ಒಂದು ದೃಶ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಸಂಭ್ರಮನ ನಿಮ್ಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ನೋಡ್ಕೊಂಡು ಬನ್ನಿ. ಇವನ್ ಮಗ ರೀ ಅವ್ರಿ ಇವ್ ಸ್ವಲ್ಪ ವೀಕ್ ಅದ ಅಂತ ಹೇಳಿ ಇವನ್ ಬೆಂಡ್ ಕಟ್ಕೊಂಡು ಅವನ್ ಕನ್ಯಾ ನೋಡಾಕ ನಾ ಹುಡುಕಾಡಕತ್ತದ 3 ವರ್ಷ ಆತ್ರಿ ಕನ್ಯಾ ಹುಡುಕಾಡಕತ್ತೆ ಮಾತ್ರಲ್ಲೇ ಜಾಲಿಕಟ್ಟಿ ಜಾತ್ರೆಗೆ ಸಿಗ್ತಾವ ನೋಡಿ ಕನ್ಯಾ ಅಲ್ಲಿ ಸಿಗ್ಲಿಲ್ಲ ಕೊಡ್ಚಿ ಜಾತ್ರೆಗೆ ಸಿಗ್ತಾವ ಅಂದಿವ ಅಲ್ಲೇ ಸಿಗ್ಲಿಲ್ಲ ಯಾರೋ ಹೇಳ್ಯಾರ ನಮ್ಮ ಕೃಷ್ಣನವ್ರ ವಾಕ್ಪಸಮ್ಮ ನೀವೊಬ್ಬರು ಅಲ್ಲೇ ಯಾಕ ಅನಂತ ಸಾಗರ ಜಾತ್ರೆಗೆ ಹೋಗಿರೋ ಸಿಗ್ತಾವ ಅಂತ ಹೇಳಿ ಅನಂತ ಸಾಗರ ಜಾತ್ರೆಗೆ ಹೋದೆವು ಅಲ್ಲೇ ಸಿಗ್ಲಿಲ್ಲ ದುರ್ಗಾಪುರ ಜಾತ್ರೆ ಹುಡುಕಿಯಾಡಿ ಅಲ್ಲೇ ಸಿಗ್ಲಿಲ್ಲ ಇಲ್ಲಿ ಯಾರೋ ಒಬ್ರು ಚಾದ ಅಂಗಡಿ ಕುಡ್ಲಿಕ್ಕಲ್ಲ
ಅವ ಎಲ್ಲರಿಗೂ ಕನ್ಯಾ ನೋಡ್ತಾನ. ಅದಕ್ಕ ಅವನಂತೆ ಹೋಗ್ರಿ ನೀವು ಹುಡುಗಿ ಕನ್ಯಾ ಸಿಗ್ತಾವ ಅಂತಂದ್ರ ಹಂಗಾರೆ ನೋಡ್ರಿ ಮಗಳೂರಿನವರು ಮಬ್ಬಂದ್ರು ಕಲ್ಲೂರಿನವರು ತೊದಲದನಂದ್ರು ಕಡ್ಕೊಳ್ಳೋದವರು ಕುಟ್ಟದನಂದ್ರು ಕಿಟ್ಟದನವರು ಕೀಡದನಂದ್ರು ಕನ್ಯಾ ಹುಡುಗಿಯಾಗಿ ಸಾಕಾತ್ರಿ ಯಾರ ಬಂದು ಕನ್ಯಾ ಕೊಟ್ಟು ಪುಣ್ಯ ಕಟ್ಟಿಗೋರಿ ದೊಡ್ಡವರದವರು ದಪ್ಪದನಂದ್ರು ಸೌದತ್ತಿಯವರು ಸಣ್ಣದನಂದ್ರು ಗದಗದವರು ಕೆಟ್ಟದನಂದ್ರು ಉದ್ಗಟ್ಟಿಯವರು ಊತದನಂದ್ರು ಕನ್ಯಾ ಹುಡುಗಿಯಾಗಿ ಸಾಕಾತ್ರಿ ಯಾರ ಒಂದು ಕನ್ಯಾ ಕೊಟ್ಟ ಪುಣ್ಯ ಕಟ್ಟಗೋರಿ ನೇಸರ್ಗಿ ಅವರು ನೋಡ್ತಾನಂದ್ರು ಬಂಡ್ರೋಣಿ ಅವರು ಬರ್ತಾನಂದ್ರು ನೇಸರ್ಗಿ ಅವರು ನೋಡ್ತಾನಂದ್ರು ಬಂಡ್ರೋಣಿ ಅವರು ಬರ್ತಾನಂದ್ರು ಕೊಟವಾಗಿ ಅವರು ಕೊಡ್ತಾನಂದ್ರು ಅವರೆಲ್ಲ ಮನುಷ್ಯನ ನೋಡಕ ಬಂದ್ರು ಆಲೋ ನಿನಗೆ ಹೆಣ ಕೊಡುದಿಲ್ಲ ಅಂದ್ರು ಕನ್ಯಾ ಹುಡುಗಿ ಸಾಕ ಕ್ರಿಕೆಟ್ ಆಡತ್ತೀರ ಬರಲಾ ಸಿದ್ದು ಗುಡಿ ಬರಲ್ಲ ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ ಚಾನಲ್ ಯೂಟ್ಯೂಬ್ ಮಾಡ್ತಿರಲ್ಲ ಹಾಯ್ ಮಾಡ್ರಿ ಹಾಯ್ ಬರ್ರಿ ನಮ್ಮೂರು ಜಾತ್ರೆಗೆ ಅನ್ನೋದು ಕೊನೆ ದಿನ ಹಾಂ ಚಲೋ ಲೇಟ್ ಆಗೈತೆ ಹಾಂ ಬರ್ತಾರ ಅವ್ರು ಬರ್ತಾರ ಒಬ್ರು ಮುಂದುವರ ಎಲ್ಲರೂ ಬರ್ತಾರ ನಿಂತ್ರಂಗ ನಿಂದಿರ್ಬೇಕೈತಿ ಸೀದಾ ಹೋಗೋದನೇ ಈಗ ಮನೆಗೆ ಹೋಗೋದು ಮತ್ತೆ ಹಿಂಗೆ ಹೋಗಿ ನೋಡ್ರಿ ಅವ್ರು ಇನ್ನೂ ರೆಡಿ ಆಗಿಲ್ಲ ಅಂತ ಹೌದಾ ಹ್ಞೂ ಭವಾನಿ ಬರ್ರಿ ಲಗು ಬರ್ರಿ ಇನ್ನೂ ರೆಡಿ ಆಗ್ತಾರಂತ ಬರ್ರಿ ಅವ್ರು ಸ್ನೇಹಿತರೆ ನಾವೀಗ ದುರ್ಗಮ್ಮನ ಗುಡಿಗೆ ಹೊಂಟೇವೆ ನೋಡ್ರಿ ಸಾಯಂಕಾಲ ಟೈಮ್ ಇದು ಒಂದು 5 ಗಂಟೆ ಆಗಿತ್ತು ಸ್ನೇಹಿತರೆ ಹೇಳಿದೆ ನಿಮ್ಗೆ ಸೀಮಿಗೆ ಹೋಗ್ತಾಳೆ ಇವತ್ತು ದುರ್ಗಾದೇವಿ ಅಂತ ಅದನ್ನು ನೋಡೋದ ಒಂದು ಅದ್ಭುತ ರೀ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಅದಕ್ಕೋಸ್ಕರ ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಹೊರಟೇವೆ ನೋಡ್ರಿ ನಾವು ಲೇಟ್ ಅಂದ್ಕೊಳ್ತೀವಿ ಯಾಕಂದ್ರೆ ನಿಮ್ಗೆ ತೋರಿಸ್ತೀನಿ ಎಷ್ಟೊಂದು ಜನ ಇರ್ತಾರಲ್ಲಿ ಅಂಥೇಳಿ ನೋಡೋಕೆ ನಮ್ಗೆ ಒಂದು ಚಲೋ ಜಾಗ ಕಾಣುವಂಥ ಸಿಗ್ತೈತಿ ಇಲ್ಲ ಗೊತ್ತಿಲ್ಲ ಅಷ್ಟೊಂದು ರಶ್ ಇರ್ತೈತೆ ಅಂಥೇಳಿ ನೋಡೋಣಂತ ಬರ್ರಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇವತ್ತು ಬೆಳಗ್ಗೆ ಹಾಕಿದ್ರು ಹೋಳಿಗೆ ಮಾಡಿದ್ರು ಗೊತ್ತಾಯಿತು ನಿಮ್ಗೆ ಸೊ ಅದರದ್ದು ನೈವೇದ್ಯ ತೊಗೊಂಡು ಬಂದೇವು ನಾವು ಅದನ್ನು ಈ ಒಂದು ದುರ್ಗಾದೇವಿಗಾಗಿರ್ಬೋದು ಮತ್ತು ಇದು ಅಂಕ್ಲೆಪ್ಪನ ದೇವಸ್ಥಾನ ಅಂಥೇಳಿ ಸೊ ಇಲ್ಲಿ ಆಗಿರ್ಬೋದು ಎಲ್ಲನೂ ನೈವೇದ್ಯ ಮಾಡಿಸ್ಕೊಂಡು ಹೋಗೋಣ ಅಂತ ಬರ್ರಿ ಸ್ನೇಹಿತರೆ ವಿಡಿಯೋನ ಎಂಡ್ವರೆಗೆ ನೋಡಿರಿ ತುಂಬ ಅಂದ್ರೆ ತುಂಬಾ ಚೆನ್ನಾಗೈತಿ ಮತ್ತು ಅದ್ರದ್ದು ಮಹತ್ವ ಕೂಡ ಹೇಳ್ತೀನಿ ಅಂದ್ರೇನು ಸೀಮಿಗೆ ಹೋಗೋದು ಅಂದ್ರೇನು ಸೀಮಿಗೆ ಹೋದ್ಮೇಲೆ ಏನಾಗ್ತೈತಿ ಏನೆಲ್ಲ ಇಲ್ಲ ಅದನ್ನು ಯಾವ ರೀತಿ ಎಷ್ಟು ಇತಿಹಾಸ ಐತಿ ಅದಕ್ಕೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ
ಸ್ನೇಹಿತರೆ ಆ್ಯಕ್ಚುಲಿ ಮ್ಯೂಸಿಕ್ ಹಾಕಿದ್ದೆ ನಾನು, ಬಟ್ ಈ ವಿಡಿಯೋ ಒಳಗೆ ಸಿಕ್ತು ನೋಡ್ರಿ. ನನ್ನ ಹಳೆಯ ಡೊಳ್ಳು ಬಾರಿಸೋದು ನಿಮ್ಗೆ ಹೇಳಿದ್ದೆ ಒಂದು ಲಾಗ್ ಒಳಗೆ ನನಗೆ ಆ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಅಂತ. ಬಟ್ ಗಿರೀಶ್ ಮಾಡ್ಯಾನ ನೋಡ್ರಿ, ಎಷ್ಟು ಚೆನ್ನಾಗಿ ಬಾರ್ಸಕತ್ತಿದ್ದ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಆಯಿತು ನನಗೆ ಅವ್ನು ನೋಡಿ. ಚೋಟು ಡೊಳ್ಳು ಹಾಕ್ಕೊಂಡು ನಿಂತು ಬಾರ್ಸಕತ್ತಿದ್ದನ್ನು ನಿಮ್ಮ ಜೊತೆ ನಿಜವಾಗ್ಲೂ ಶೇರ್ ಮಾಡೋದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಇತ್ತು. ಅವತ್ತು ಬೇಜಾರು ಭಾಳ ಮಾಡ್ಕೊಂಡಿದ್ದೆ, ಅದು ವಿಡಿಯೋ ತೊಗೊಳ್ಳಿಲ್ಲ, ಬರೀ ಫೋಟೋಸ್ ಅಷ್ಟು ಸಿಕ್ತು ಅಂತೇಳಿ. ಬಟ್ ವಿಡಿಯೋನೂ ಆಯ್ತು ನೋಡ್ರಿ. ಕ್ಯೂಟ್ ನಮ್ಮ ಸಾತ್ವಿಕ ಎಷ್ಟು ಚಂದ ಡೋಳು ಬಾರ್ಸಕತ್ತಾನಂಥೇಳಿ. ಈಗ ಬರ್ರಿ ದುರ್ಗಾದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹತ್ತಿರದಿಂದ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಮತ್ತು ಸೀಮಿಗೆ ಹೋಗೋ ಪಲ್ಲಕ್ಕಿ ಕೂಡ ನೋಡ್ರಿ ರೆಡಿ ಆಗೈತಿ, ಎಲ್ಲನೂ ರೆಡಿ ಮಾಡ್ಯಾರ. ಮತ್ತು ಎಲ್ಲ ತಯಾರಿ ನಡೆದೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು 6 ಗಂಟೆ 6:30 ಸೀಮಿಗೆ ಹೋಗಿಬಿಡ್ತಾಳ್ರಿ ದುರ್ಗಾದೇವಿ ಇವತ್ತಿನ ದಿವಸ. ಮತ್ತು 3 ವರ್ಷಕ್ಕೊಮ್ಮೆ ಆಗುವಂಥ ಜಾತ್ರೆ ಆದರೂ ಕೂಡ ಈ ಸೀಮಿಗೆ ಹೋಗೋ ದಿವಸ ಖಂಡಿತವಾಗ್ಲೂ ಮಳೆ ಬರ್ತೈತಿ ಅಂತ ಬರ್ತೈತೆ ರೀ, ನಿಜವಾಗ್ಲೂ ಬರ್ತೈತಿ 3 ವರ್ಷಕ್ಕೊಂದು ಸಾರಿ. ಸೊ ಇವತ್ತು ಮಳೆ ಆಗುವ ಸಾಧ್ಯತೆ ಐತೆ ಅಂತ ಅಂದ್ಕೊಳ್ತೀನಿ. ನೋಡೋಣಂತ. ಅಂದರೆ ಹೆಂಗಂದ್ರೆ ರೀ, ಸೀಮಿಗೆ ಹೋಗೋಕ್ಕಿಂತ ಮುಂಚೆ ಆಕಿ ಹೋಗುವ ದಾರಿಯನ್ನು ಪವಿತ್ರ ಮಾಡ್ಕೊಳ್ತಾಳ ಅಂಥೇಳಿ ಮಳೆ ಬರೆಸಿ ಒಂದು ಮಡಿ ಆಗ್ತಿತ್ತು ಅಂತಾರಲ್ರಿ, ಆ ಥರ. ಎಷ್ಟು ದೈವ ಶಕ್ತಿ ಇರ್ತಿತ್ತು ಅಂದ್ರೆ ನಿಜವಾಗ್ಲೂ ಖುಷಿ ಅನ್ನಿಸ್ತೈತಿ ಇವೆಲ್ಲ. ಇಡೀ ಊರಿನ ಜನ ದೇವಸ್ಥಾನದೊಳಗೆ ಎಲ್ಲರೂ ಸೇರಿದ್ವಿ ನಾವು. ಕೊನೆಗೆ ಏನು ದಾರಿ ನೋಡ್ತೇವಪ್ಪ ಅಂತಂದ್ರೆ ಇದು ಕೊನೆಯ ಒಂದು ಘಟ್ಟ ಅಂತಲೇ ಹೇಳ್ಬೋದು. ಏನಪ್ಪ ಅಂದ್ರೆ ಮಾದರ ಜನಾಂಗ ಅಂತೇನು ಒಂದು ಸಮುದಾಯ ಐತಿ, ಮಾದರ ಸಮುದಾಯ. ಅವರು ಬಂದು ಇಲ್ಲೇ ದೇವಿಗೆ ಕೊನೆಯದಾಗಿ ಅವರೇ ಲಾಸ್ಟ್ ಉಡಿ ತುಂಬುದು ಅಂತ ಹೇಳ್ಬೋದು. ಕೊನೆಯದಾಗಿ ಅವರು ಉಡಿ ತುಂಬಕ್ಕೆ ಬರಾಕತ್ತಾರೆ ನೋಡ್ರಿ. ಉಡಿ ಸಾಮಗ್ರಿ ಜೊತೆಗೆ ಅವರು ಚರ್ಮದಿಂದ ಮಾಡಿದ 2 ಜೊತೆ ಚಪ್ಪಲಿಗಳನ್ನು 3 ವರ್ಷಕ್ಕೊಂದ್ಸರಿ ದೇವಿಗೆ ಇಲ್ಲೇ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರಂತ ಹೇಳ್ಬೋದು. 2 ಜೊತೆ ಯಾಕಪ್ಪ ಅಂತಂದ್ರೆ ದುರ್ಗಾದೇವಿಗೆ 1 ಜೊತೆ, ಮರಿಯಮ್ಮ ದೇವಿಗೆ 1 ಜೊತೆ. ಸೊ 3 ವರ್ಷಕ್ಕೊಂದ್ಸರಿ ಅವರ ಒಂದು ಸಮುದಾಯ ಜನರಿಂದ ಈ ರೀತಿಯಾದ ಹೊಸದಾಗಿ ಅವರ ನಿರ್ಮಾಣ ಮಾಡಿದಂಥ ಚರ್ಮದ ಚಪ್ಪಲಿಗಳ ತಗೊಂಡು ಬಂದು ಮತ್ತು ದೇವಿಗೆ ಉಡಿಯನ್ನು ತುಂಬಿ ಆದ ನಂತರ ಈ ಒಂದು ಜಾತ್ರೆ ಅಥವಾ ದೇವಿಯ ಒಂದು ಸೀಮಿಗೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತಿಮ ಘಟ್ಟ ಆವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅವರು ಬಂದು ಉಡಿ ತುಂಬೋ ಮಟನೂ ಏನು ಮಾಡೋಕ್ಕೆ ಬರಂಗಿಲ್ಲ ನೋಡ್ರಿ. ಸೊ ಅವರು ಈಗ ನೋಡಿದ್ರಿ ಡೊಳ್ಳು ಮಜಲು ಸಮೇತ ಎಲ್ಲ ಉಡಿ ಸಾಮಗ್ರಿ ಹಾಗೂ ಚರ್ಮದ ಚಪ್ಪಲಿಗಳನ್ನು ತೊಗೊಂಡು ಬಂದರು. ಇನ್ನೇನು ಅದನ್ನೆಲ್ಲ ಮುಗಿಸಿ ಈಗ ಸೀಮಿಗೆ ಹೋಗುವಂಥ ಒಂದು ಪ್ರಕ್ರಿಯೆ ನಡೀತೈತೆ ನೋಡ್ರಿ ಸ್ನೇಹಿತರೆ. ಮತ್ತು ಏನಪ್ಪ ಅಂದ್ರೆ ನಾ ಹೇಳಿದ ಹಾಗೆ ಇಡೀ ಊರಿನ ಜನ ಇಲ್ಲೇ ಇರ್ತಾರಂತ ಹೇಳ್ಬೋದು ದೇವಸ್ಥಾನದಾಗ. ಈಗ ಅವ್ರು ಉಡಿ ತುಂಬಿ ಆದ ನಂತರ ದುರ್ಗಾದೇವಿ ಪಲ್ಲಕ್ಕಿ ಜೊತೆಗೆ ಬೆಳ್ಳಿಯ ಪಲ್ಲಕ್ಕಿ ಏನು ಶೃಂಗಾರಗೊಂಡಿತ್ತು ದೇವಸ್ಥಾನದೊಳಗೆ ತೋರಿಸಿದೆ, ಆ ಪಲ್ಲಕ್ಕಿ ಡೊಳ್ಳು ಹಾಗೂ ಎಲ್ಲ ಒಂದು ಬುತ್ತಿ ಬಾನ ಎಲ್ಲ ಕಟ್ಟಿದ್ದಿರ್ತೈತಿ. ಅದರೊಂದಿಗೆ ಈಗ ಎದ್ದೇಳ್ತಾ ಅಂತ ಹೇಳ್ಬೋದು. ಎದ್ದಾದ ನಂತರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಈ ರೀತಿಯಾದ ಒಂದು ಭಂಡಾರ ನೋಡತ್ತೀರಿ ನೀವು, ಎಲ್ಲರಿಗೂ ಭಂಡಾರ ಸಮರ್ಪಣೆ ಆಗ್ತೈತಿ. ಹಾಗೆ ಸ್ನೇಹಿತರೆ, ಈಗೇನು ಮಾಧುರ ಸಮುದಾಯದವರು ಏನು ಚಪ್ಪಲಿಗಳನ್ನು ಕೊಟ್ಟಿರ್ತಾರೆ ದೇವಸ್ಥಾನಕ್ಕೆ, ಆ ಚಪ್ಪಲಿಗಳಿಗೇನು ದೇವಿಗೆ ಏನು ಪೂಜೆ ಆಗ್ತಾವೋ ಆಕಿ ಒಂದು ಆಶೀರ್ವಾದ ಮತ್ತು ಆಕಿ ಒಂದು ಪವಾಡ ಅದರೊಳಗೆ ಏನಾಗ್ತೈತೆ ಅಂದ್ರೆ ಸೇರ್ಕೊಳ್ತೈತೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದೊಳಗೆ ಆ ಚಪ್ಪಲಿಗಳನ್ನು ನಂತರದಲ್ಲಿ ಇಲ್ಲಿ ಒಂದು ದೇವಸ್ಥಾನದೊಳಗೆ ಒಂದು ಏನಪ್ಪ ಅಂದ್ರೆ ಬೇವಿನ ಮರ ಐತಿ, ಆ ಮರಕ್ಕೆ ನೇತು ಹಾಕಿರ್ತಾರೆ. ಮತ್ತು ದೇವಸ್ಥಾನಕ್ಕೆ ಹೋದಂಥ ಭಕ್ತಾದಿಗಳು ಆ ಚಪ್ಪಲಿಗಳಿಂದ ನಮ್ಮ ತಲೆ ಸ್ಪರ್ಶ ಅಥವಾ ಬೆನ್ನು ನಮಗೆಲ್ಲಿ ನೋವು ಇರ್ತೈತಿ, ನಮಗೆ ಎಲ್ಲಿ ದೇಹದ ನೋವು ಇರ್ತೈತಿ, ತಲೆನೋವಾಗಿರ್ಬೋದು, ಬೆನ್ನು ಆಗಿರ್ಬೋದು, ಮೊಣಕಾಲು ನೋವಾಗಿರ್ಬೋದು, ಆ ಥರ ಇದ್ದಲ್ಲಿ ಆ ಚಪ್ಪಲಿಗಳಿಂದ ನಮ್ಮ ಆ ಒಂದು ನೋವಿನ ಸ್ಥಳಕ್ಕೆ ನಾವು ಸ್ಪರ್ಶನೆ ಮಾಡಿಕೊಂಡ್ರೆ ಅಥವಾ ಅದರಿಂದ ನಾವು ಒಂದಿಷ್ಟು ಬಡ್ಕೊಂಡ್ರೆ ಆ ನೋವು ಮಾಯ ಆಗ್ತೈತಿ, ವಾಸಿ ಆಗ್ತೈತಿ ಅನ್ನೋದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಹೀಗಾಗಿ ಆ ಚಪ್ಪಲಿಗಳನ್ನು
ಹಳೆಯ ಚಪ್ಪಲಿಗಳನ್ನು ತೆಗೆದು ಈಗ ತಂದಂಥ ಹೊಸ ಚಪ್ಪಲಿಗಳನ್ನು ಆ ಒಂದು ಗಿಡದ ಒಂದು ಬೇರಿಗೆ ಅಥವಾ ಬಡ್ಡಿಗೆ ಕಾಂಡಕ್ಕೆ ಅಲ್ಲೇ ನೇತು ಹಾಕಿರ್ತಾರೆ ಸ್ನೇಹಿತರೆ. ನೀವು ಸಾಕಷ್ಟು ನನ್ನ ಲಾಗ್ ಒಳಗೆ ನೋಡಿರ್ಬೋದು, ಇಲ್ಲ ಮುಂಬರುವ ದಿನಗಳಲ್ಲಿ ಕೂಡ ನಾನು ಅದನ್ನು ಬೇಕಾದ್ರೆ ತೋರಿಸ್ತೀನಿ. ಪ್ರತಿ 3 ವರ್ಷಕ್ಕೊಂದ್ಸರಿ ಆ ಚಪ್ಪಲಿಗಳನ್ನು ಬದಲಾಯಿಸ್ತಾರೆ ನೋಡ್ರಿ. ಇವ್ರು ಕೊಟ್ಟಾದ ನಂತರ ಹಳೆ ತೆಗೆದು ಹೊಸವನ್ನ ಅಲ್ಲಿ ಇಡ್ತಾರೆ ಸ್ನೇಹಿತರೆ. ಇದು ಸೀಮಿಗೆ ಹೋಗೋದು ಮೇನ್ ನೋಡ್ರಿ. ಇದನ್ನೇನಪ್ಪ ಅಂದ್ರೆ ಸಜ್ಜಿ ತೆನೆ ಅಥವಾ ಜೋಳದ ತೆನಿಲೆ ಆ ಒಂದು 5 ಸೀಡು ತೆನೆ ಕಟ್ಟಿದ್ದನ್ನು ತಂದು ಈ ರೀತಿ ಪುಟಾಣಿ ಒಂದರ ಥರ ಗುಡ್ಸಲ್ ಟೈಪ್ ಇದನ್ನು ನಿಲ್ಲಿಸಿರ್ತಾರೋ. ಈಗ ಅದನ್ನು ಏನು ಮಾಡಕತ್ತಾರಪ್ಪ ಅಂದ್ರೆ ಹಿರಿಯರು ಪೂಜೆಯನ್ನು ಮಾಡಕತ್ತಾರೆ ನೋಡ್ರಿ. ಇದಕ್ಕೆ ವಿಶೇಷವಾದ ಒಂದು ಸ್ಥಾನ ಐತಿ. ಇವತ್ತಿನ ಜಾತ್ರೆ ಕೊನೆಯ ದಿನ, ಇವತ್ತು ಇದಕ್ಕೆ ಒಂದು ವಿಶೇಷವಾದ ಸ್ಥಾನನ ಐತಿ, ಮಹತ್ವ ಐತೆ ಅಂತಲೇ ಹೇಳ್ಬೋದು. ಈ ಒಂದು ತೆನೆಯ ಗುಡಿಸ್ಲಿಗೆ ಏನು ಮಾಡಕತ್ತಾರೆ, ಪೂಜೆಯನ್ನು ಮಾಡಕತ್ತಾರೆ. ಈ ಪೂಜೆ ಆದ ನಂತರ ದುರ್ಗಾದೇವಿ ಏನು ಎದ್ದೇಳ್ತಾಳೆ ಸೀಮಿಗೆ ಹೋಗೋಕೆ, ಆ ಟೈಮಲ್ಲಿ ಏನೈತಿ ಆಕಿ ಒಂದು ಮನೋಹರ ದೃಶ್ಯ ಅಂತಲೇ ಹೇಳ್ಬೋದು. ಆ ಒಂದು ಬೆಂಕಿಯಲ್ಲಿ ಬಂದು ಈ ಗುಡಿಸಿ ಏನಪ್ಪ ಅಂದ್ರೆ ಡೊಳ್ಳು ಸಮೇತನ ಬಂದು, ಪಾತ್ರ ಸಮೇತನ ಬಂದು, ಮತ್ತು ಒಂದು ರಥ ಅಂತ ಮಾಡಿದ್ವಿ ಅಂತ ತೋರಿಸಿದ್ದೆ, ಅದರ ಸಮೇತ ಬಂದು ಇದು ಒಂದು ಪ್ರದಕ್ಷಿಣೆಯನ್ನು ಹಾಕುವಂಥ ಸಂದರ್ಭ ಇರ್ತೈತಿ. ಆ ಸಂದರ್ಭದೊಳಗೆ ಈ ಗುಡಿಸ್ಲ ಏನು ಮಾಡ್ಯಾರಲ್ರಿ, ಇದಕ್ಕೆ ತೆನೆ ಅನ್ಬೋದು, ತೆನೆದು ಏನೈತಲ್ಲ ಇದಕ್ಕೆ ಸ್ಪರ್ಶ ಮಾಡ್ತಾರೆ. ಅಗ್ನಿ ಸ್ಪರ್ಶ ಮಾಡಿ ಬಿಟ್ಟರೆ ಅಂದ್ರೆ ದುರ್ಗಾದೇವಿ ಬಂದು ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಒಂದು ಹುಂಜಾನ ಕೂಡ ಇಲ್ಲೇ ಹಾರಿಸುವಂಥ ಒಂದು ಪದ್ಧತಿ ಐತಿ. ಈ ದೃಶ್ಯ ನೋಡೋಕೆ ನಾವೆಲ್ಲ ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರ್ತೈತಿ. ದೇವಿಯ ಒಂದು ಆಕೆ ಒಂದು ಅವತಾರ ಮನೋಹರವಾಗಿರ್ತಕ್ಕಂಥ ಹೇಳ್ಬೋದು. ಬಾಯಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಮೈಯನ್ನು ಕೂಡ ನೆಟ್ಟಿರ್ತಾವಂತಾರಲ್ರಿ, ಆ ಥರ ರೋಮಾಂಚನ ಆಗ್ತೈತೆ ಮೈ, ಆ ಥರ ನೋಡೋಕೆ ಅಷ್ಟೊಂದು ಅದ್ಭುತವಾಗಿರ್ತೈತೆ. ಅದಕ್ಕಾಗಿ ಎಲ್ಲರೂ ವೇಟಿಂಗ್ ಅಂತ ಹೇಳ್ಬೋದು. ಎಲ್ಲೆಲ್ಲಿ ನಿಂತೀವಿ ಏನೇನು ನೋಡಿ, ನಾನು ಕೂಡ ಅಲ್ಲೇ ಮೇಲೆ ಬಿಲ್ಡಿಂಗ್ನಾಗ ಅಲ್ಲೇ ನಿಂತಿದ್ದೆ. ಕೈ ಮಾಡ್ತೀನಿ ನಾನು ಹೋಗ್ತೀನಿ. ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟೇವೆ. ಗದ್ದಲದೊಳಗೆ ಮಳೆನೂ ಸ್ವಲ್ಪ ವಾತಾವರಣ ಹಾಗೆ ಇತ್ತು. ಎಲ್ಲರೂ ಒಂದೊಂದು ಕಡೆ ಎಷ್ಟು ಕೂಡಿ ಬಂದಿರ್ತಾರೆ. ಒಂದು ಕಡೆ ಯಾರೂ ನಿಂತಿಲ್ಲ. ನಾವು ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಹಂಗೆ ನಿಂತ್ಕೊಂಡೇವಿ. ಬಟ್ ಇಲ್ಲೇನಿಲ್ಲ, ಗಿರೀಶ್ನ ಮುಂದೆ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದ. ಸೊ ಹೀಗಾಗಿ ಡಿಟೇಲಾಗಿ ನಿಮ್ಗೆ ತೋರ್ಸೋಕೆ ನನಗೆ ಅನುಕೂಲ ಆಗೈತೆ ಅಂತಲೇ ಹೇಳ್ಬೋದು. ಸೊ ಒಳಗಡೆ ಅಲ್ಲೇ ದುರ್ಗಾದೇವಿ ಎದ್ದ ತಕ್ಷಣ ಅಂದರೆ ಇಲ್ಲೇ ಅಗ್ನಿ ಸ್ಪರ್ಶ ಮಾಡ್ತಾರೆ ನೋಡ್ರಿ. ಅಂದ್ರೆ ಅಲ್ಲಿ ಪಲ್ಲಕ್ಕಿ ಎದ್ದೈತಿ. ಈಗ ಅಲ್ಲಿಂದ ಏನೈತಿ ಪ್ರದಕ್ಷಿಣೆ ಹಾಕ್ತಾ ಈಗ ದೇವಿ ಇಲ್ಲಿ ಬರ್ತಾಳೆ. ಸೊ ನೋಡಿರಿ ಸ್ನೇಹಿತರೆ, ನೋಡಿ ಮ್ಯೂಸಿಕ್ ಹಾಕ್ತೀನಿ, ಅದ್ರ ಜೊತೆಗೆ ನೀವು ನೋಡಿ ಎಂಜಾಯ್ ಮಾಡಿರಿ. ಈ ಸಂದರ್ಭದಲ್ಲಿ ಹುಂಜ ಕೂಡ ಹಾರಿಸ್ತಾರೆ, ಅದೇ ವಿಶೇಷವಾಗಿರ್ತೈತಿ. ನೋಡಿರಿ ಸ್ನೇಹಿತರೆ ಈ ಕಡೆ ಅಗ್ನಿ ಸ್ಪರ್ಶ ಮಾಡಿದ್ರೆ ಅದಕ್ಕೆ ಇಲ್ಲೇ ದೇವಿ ನೋಡ್ರಿ ಬರ್ತಾ ಇದ್ದಾಳೆ ಡೊಳ್ಳು ಸಮೇತ. ಆ ಒಂದು ವೈಭವ ನೋಡೋದು ಅದು ರೋಮಾಂಚನ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಎಲ್ಲ ಬುತ್ತಿ ಗಿತ್ತಿ ಎಲ್ಲನೂ ಕಟ್ಕೊಂಡಿದ್ದಾರೆ ಬುಟ್ಟಿ ಒಳಗೆ. ಇವರೆಲ್ಲರೂ ಸೀಮೆಗೆ ಕಳ್ಸಕ್ಕೆ ಹೋಗೋರಿ, ಎಲ್ಲರೂ ಹೋಗ್ತಾರೆ ಪಲ್ಲಕ್ಕಿ ಜೊತೆಗೆ. ಈ ಒಂದು ತೇರು ಏನು ಮಾಡ್ಯಾರ ಇದ್ರ ಜೊತೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಪಾಲ್ಕಿ ಹತ್ತಿರ ಬಂದಂಗೆ ಹುಂಜ ಹಾರಿಸ್ತಾರೆ ನೋಡ್ರಿ. ಹುಂಜ ಹಾರಿಸಿದ್ರು, ಇದೇ ವಿಶೇಷ ಅಂತ ಹೇಳ್ಬೋದು. ಇದು ಸೀಮೆಗೆ ಹೋಗೋದು ಒಂದು ಪದ್ಧತಿ ಐತಿ. ಇವರು ಎಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಏನು ಮಾಡ್ತಾರೆ, ವಾಪಸ್ ಹೆಂಗೆ ಬರ್ತಾರೆ, ಬರುವಾಗ ಏನೆಲ್ಲ ಇಡೀ ಊರಿನವ್ರು ಪಾಲಿಸ್ಬೇಕು, ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ.